ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DCC ಬ್ಯಾಂಕ್ ಬೆಳಗಾವಿದು ಇಷ್ಟಂದ್ರೆ ಸಾಕು, ಎಲ್ಲರೂ ಕಿವಿ ನಿಗರ್ತಾವಕ್ಕನ್ನ ಏನಪ್ಪ ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಯಾಕಂದ್ರೆ ಈ ಬ್ಯಾಂಕು ರೈತರ ಬ್ಯಾಂಕು, ಇದು ಮೊದಲು ನಾವು ನೆನ್ಪಿಡಬೇಕು. ರೈತರಿಗಾಗಿದ್ದಂಥದ್ದು, ರೈತರ ಏಳಿಗೆಗಾಗಿ ಸರ್ಕಾರ ಸಹಕಾರ ಎರಡು. ಸರ್ಕಾರಗಳು ಸಹಕಾರಕ್ಕೆ ಹೆಚ್ಚು ಹೆಲ್ಪ್ ಮಾಡ್ತದೆ, ಸಹಕಾರ ಉಳಿಲಿ ಬೆಳೀಲಿ ಅಂತೇಳಿ. ಯಾಕಂದ್ರೆ ಸಹಕಾರ ರಂಗದಲ್ಲೇ ಅಲ್ಲಿ ಶ್ರೀಮಂತಿಕೆ ಇರ್ತದೆ, ಅದು ಉಳಿಬೇಕಾಗ್ಯದ. ಅದು ದುರಂತ ನಮ್ಮ ದೇಶದಲ್ಲೇ ಸಹಕಾರ ರಂಗ ಅಲ್ಲಿ ಭ್ರಷ್ಟರಷ್ಟು ಕೆಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ನೋಡಿದ್ವಿ. ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಿಮಗೆ ಗೊತ್ತದೆ ಏನಾಗಿದೆ ಸೊಸೈಟಿದು ಪರಿಸ್ಥಿತಿ, ಯಾವ ರೀತಿಯಾಗಿ ಅಲ್ಲಿದ್ದಂಥ ಮೆಂಬರ್ಗಳವರು ದುಡ್ಡಿನ ಹೊಡೆದ್ರು ಮಾಡಿದರು ಅನ್ನುವಂಥ ಜನಸಾಮಾನ್ಯರ ದುಡ್ಡನ್ನು ಹೆಂಗೆ ದಿವಾಳಿ ಎಬ್ಬಿಸಿದ್ರು ಅಂತ. ಅದ್ರ ನಂತರದಲ್ಲಿ ರಾಣಿ ಚೆನ್ನಮ್ಮ ಸೊಸೈಟಿ ಬೈರಂಗಲು ಅದು ಏನೇನಾಯಿತು ಸಹಿತ ನಿಮಗೆ ಗೊತ್ತದಾವೆ. ಹಿಂಗೆ ಅನೇಕ ನಾವು ಹೇಳ್ಬೋದು, ಸಾಲಿಡೋದು ಹೇಳ್ಬೋದು. ಅನೇಕ ಕೋಆಪರೇಟಿವ್ ಸಂಘ ನೇಮಿಸೋದು, ಮಾಡೋದು, ದುಡ್ಡು ಕೊಡಿಸೋದು, ಹೊಡೆದು ಎಬ್ಬಿಸ್ಕೊಂಡು ಹೋಗಿ ಕೊಡೋದು. ಹೀಗಾಗಿ ಒಂದು ನಿಜವಾಗಿಯೂ ಸರ್ಕಾರಕ್ಕಿಂತಲೂ ಬಲಿಷ್ಠವಾಗಿಯೇ ಸಹಕಾರಂಗ ಬೆಳಿಬೇಕಾಯ್ತು, ನಮ್ಮಲ್ಲೇ ಬೆಳೆದಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿ ಭ್ರಷ್ಟ ಮನಸ್ಸುಗಳು. ಅದಕ್ಕೆ DCC ಬ್ಯಾಂಕ್ ಅಷ್ಟೇ ಈಗ ಲಾಭದಲ್ಲದ. ಹೊಸ ಆಡಳಿತ ಮಂಡಳಿ ಮೇಲೆ ಒಂದಿಷ್ಟು ವಿಶ್ವಾಸ ಕಡಿಮೆ ಅದು ಕಾಣ್ತದೆ ಜನರದು. ಅದಕ್ಕಾಗಿ ಈಗಾಗಲೇ ಹಿಂದೆ ನಮ್ಮ ಡಾಕ್ಟರ್ ಮಹಂತೇಶ್ ನಮ್ಮ ಕಡಾಡಿ ಅವರು ಆರೋಪ ಮಾಡಿದಂಗೆ ಸಾವಿರಾರು ಕೋಟಿ ರೂಪಾಯಿ ಡಿಪಾಸಿಟ್ ತಕ್ಕೊಂಡಿದ್ದಾರಲ್ಲಿ ಅಂತೇಳಿ. ಅದನ್ನು ಈಗ ನಿಮ್ಮ ಮುಂದೆ ಹೇಳಿದ್ದೀನಿ ನಾನು ಹಿಂದಿನ ಎಪಿಸೋಡ್ಗಳೆಲ್ಲ. ಅದೇನಲ್ಲಿ ಈಗ ಮತ್ತೆ DCC ಬ್ಯಾಂಕ್ ಮೇಲೆ ಯಾಕಪ್ಪ ಅಂದರೆ, ಈಗಾಗಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವ್ರ ನೇತೃತ್ವದಲ್ಲಿ DCC ಬ್ಯಾಂಕನ್ನು ತಮ್ಮ ಸುಪರ್ದಿ ತೆಗೆದುಕೊಂಡಿದ್ದಾರೆ. ಅದನ್ನು ಹೆಡ್ ಯಾರಪ್ಪ ಅಂತಂದ್ರೆ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು BJPಗಿರಿದ್ರು ಸಹ ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೆಲೆಸ್ತಾ ಇದ್ದಾರೆ. ಮತ್ತು ಒಳ್ಳೆ ಸಹಕಾರಿ ತತ್ವದ ಮೇಲೆ ಬೆಳೆತಿರ್ತಂಥವ್ರು ತಮ್ಮ ಬೀರೇಶ್ವರ ಸೊಸೈಟಿಯನ್ನು ಲಾಭದಲ್ಲಿ ಸಾವಿರಾರು ಕೋಟಿ ಲಾಭದ ಇಟ್ಟುಕೊಂಡಂಥವ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇದು ಒಳ್ಳೇದು ನಡೀತದೆ ಅಂತ ಎಲ್ಲದ ಭರವಸೆ. ಆದರೂ ಒಂದಿಷ್ಟು ಎಲ್ಲೋ ಒಂದು ಕಡೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ರೈತರಿಗಾಗಿದ್ದಂಥ ಬ್ಯಾಂಕನ್ನು ಈ ಶುಗರ್ ಫ್ಯಾಕ್ಟ್ರಿಗಳಿಗೆ, ಅದೇ ಕಾಲಕ್ಕೆ ಮೆಡಿಕಲ್ ಕಾಲೇಜುಗಳಿಗೆ ಅಥವಾ ಇನ್ನುಳಿದ ಶುಗರ್ ಫ್ಯಾಕ್ಟ್ರಿಗಳಿಗೆ, ಅದು ಬೀಳಿಗಿ, ಜಮಖಂಡಿ ಆಗಿರ್ಬೋದು, ಮೇಳಗಿರಿ ಬ್ರದರ್ಸ್ ಆಗಿರ್ಬೋದು, ಇಂಥ ಅನೇಕ ಇದ್ದಾವೆ. ಪ್ರೈವೇಟ್ದವರಿಗೆ ನೂರಾರು ಕೋಟಿ ದುಡ್ಡು ಸಾಲ ಕೊಟ್ಟಿದ್ದನ್ನು ಎಲ್ಲ ಗಮನಿಸಿದಾಗ ಇದು ರೈತರಿಗೆ ಇದ್ದಂಥದ್ದನ್ನು ಹೆಚ್ಚಿಗೆ ರೈತರು ಕೊಡಬೇಕಾಗಿತ್ತಲ್ಲ. ಇವ್ರಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದಾರೆ? ಲಾಭಕ್ಕೆ ನಡೀಲಿ, ಸ್ವಲ್ಪ ದುಡ್ಡು ಸಂಗ್ರಹ ಆಯ್ತಪ್ಪ ಅಂತಂದ್ರೆ ಮತ್ತು ಇವ್ರದ್ದು ಬಡ್ಡಿನೂ ಸರಿಯಾಗಿ ಬರ್ತದೆ ಅನ್ನೋದು ತರ್ಕ ಇರ್ಬೋದು. ಬಟ್ ಶೂನ್ಯ ಬಡ್ಡಿಯಿಂದ ಕೊಟ್ಟಿದ್ದಾರೋ ಅದು ನೋಡ್ಬೇಕು ಅದನ್ನು. ಬಟ್ ನಮ್ಮ ಬಾಪುಗೌಡ ಪಾಟೀಲರು ತಮ್ಮ ವಾಹಿನಿಯಲ್ಲಿ ಅವ್ರು ಹೇಳ್ಕೊಂಡಂಗೆ ನಿಜವಾಗಿಯೂ ಅವರು ಒಂದಿಷ್ಟು ವಾದ ಮಾಡ್ತಾರೆ. ಅದು ವಾದಗಳು ಮಾಡಿದಾಗ ಸಹ ಅದು ಅನಿಸ್ತದೆ, ಹೌದು ಇಂಥವ್ರಿಗೆ ಯಾಕೆ ಕೊಟ್ಟರು ಅನ್ನೋಂಥದ್ದು. ರೈತರಿಗಾಗಿದ್ದಂಥದ್ದು ರೈತರು ಕೊಡಬೇಕು, ರೈತರು ಬೆಳವಣಿಗೆ ಕೊಡಬೇಕು, ಅವ್ರ ಮಾರ್ಕೆಟ್ಗೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ಒಂದು ವಾದ. ಅದರಲ್ಲೂ ಇತ್ತೀಚೆಗೆ ಖಾನಟ್ಟಿಯಲ್ಲಿ ಮಾತಾಡ್ತಾ ನಮ್ಮ ಚುನಪ್ಪ ಪೂಜಾರ್ ಅವರು ಸಹಿತ ಒಂದು ಮಾತು ಹೇಳ್ತಾರೆ. ಒಬ್ಬ ಯಾರಿಗೋ 12 ಎಕರೆ ಜಮೀನು ಮೇಲೆ 12 ಕೋಟಿ ರೂಪಾಯಿ ಕೊಟ್ಟರು ಸಾಲ ಅನ್ನುವಂಥ ಮಾತು ಆರೋಪ ಮಾಡ್ತಾರೆ. DCC ಇಟ್ಟದ್ದು ಯಾರೋ ಅಂದರೆ ಹಿಂಗೆ ಪ್ರೈವೇಟ್ದವ್ರಿಗೆ ಯಾರ್ಯಾರಿಗೂ ಬೇಕಾಬಿಟ್ಟೆ ಈ ಸಾಲ ಕೊಡುವಂತ ಕಾಗದ ಪತ್ರಗಳೆಲ್ಲ ನೀವು ಸಂಗ್ರಹ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಬಾಪುಗೌಡರು ಕೇಳ್ತಾ ಇದ್ದಾರೆ, ಇನ್ನೋದ್ರು ಕೇಳ್ತಾ ಇದ್ದಾರೆ, ಮುಂಬರ್ದಿಂದ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆಡಳಿತ ಬಗ್ಗೆ, ಅದರಲ್ಲೂ ಅಪ್ಪ ಸಾಹೇಬ್ ಕುರುಗಡೆ ಅವ್ರು ಬಂದ ಮೇಲೆ ಒಂದಿಷ್ಟು ಏನು ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥದ್ದು. ಅಂದರೆ ಈ ಹಿಂದೆ ಅಪ್ಪ ಸಾಹೇಬ್ ಕುರುಗಡೆ ಒಂದು ವರ್ಷಿದ್ರು, ಅದ್ರ ನಂತರದಲ್ಲೇ ಈಗಂತೂ ಜೊಲ್ಲೆ ಅವರು ಇದ್ದಾರೆ. ಜೊಲ್ಲೆ ಅವರು ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಬೆಳೆಸ್ತಾರೆ ಅನ್ನೋದು ಎಲ್ಲರಿಗೂ ವಿಶ್ವಾಸ ಅದ. ಆದರೂ ಎಚ್ಚರಿಕೆಯನ್ನು ಇವರೆಲ್ಲರೂ ಕೊಡ್ತಾ ಇದ್ದಾರೆ. ಇದು ನಡೀತಾ ಇದೆ, ಇದಾಗಬಾರ್ದು. ಯಾಕಂದ್ರೆ ಕೋಆಪರೇಟಿವ್ ಒಳಗೆ ವಿಶ್ವಾಸ ಮುಖ್ಯ. ಮತ್ತು ದುಡ್ಡಿದ್ದರೆ ದುಡ್ಡಲ್ಲಿ ಇತ್ತಪ್ಪ ಅಂದ್ರೆ ಅದನ್ನ ನೀವು ವರ್ಕ್ ಮಾಡೋಕ್ಕೂ ಸಾಧ್ಯತೆ ಎಲ್ಲನೂ ಸರಿ ಇದೆ. ಅದೇ ಕಾಲಕ್ಕೆ ಅವ್ರು ಮರಳಿ ದುಡ್ಡಿಗೆ ಬಡ್ಡಿಯಾಗಿ ಕೊಡಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಕೊಡಬೇಕಾಗ್ತದೆ ಅವ್ರು ವಾದ ಮಾಡ್ಬೋದು, ಇಲ್ಲಂತಲ್ಲ. ಆದರೆ ಅವು ಅವರಿಂದ ಇಟ್ಕೊಂಡಂಥ ಶ್ಯೂರಿಟಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಲೀಗಲ್ ಒಪಿನಿಯನ್ಗಳಾಗಿರ್ಬೋದು, ಇವೆಲ್ಲನೂ ಕರೆಕ್ಟ್ ಅದಾವ. ಆಸ್ತಿ ಕೊಲೆಕ್ಟರ್ ತೊಗೊಂಡೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದಾರೆ ಅನ್ನೋದು ಇವತ್ತೊಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಕೆಲವೊಮ್ಮೆ ಯಾವುದೋ ದಾಖಲೆ ಇಲ್ಲದ್ರೂ ಕೊಟ್ಟಂಥ ಉದಾಹರಣೆಗಳು ಅಂತ ಅವ್ರಿಗೆ ಸಂಶಯಗಳು. ಅದಕ್ಕಾಗಿ ಇವತ್ತು DCC ಬ್ಯಾಂಕ್ ಇದ್ದಿದ್ದು ಯಾರ್ಯಾರಿಗೆ ಏನು ಕೊಡ್ತು, ಎಂತ ಕೊಡ್ತು, ಈಗ ಎಲ್ಲದು ಆನ್ಲೈನ್ ಮೇಲೆ ಸಿಗ್ತದೆ. ಆದರೂ ಕೆಲವೊಮ್ಮೆ ಪ್ರಶ್ನೆಗಳು ಏನೇನೋ ಹೇಳ್ತಾ ಇರ್ತಾವೆ, ಅದಕ್ಕೆ ಉತ್ತರ ಕೊಡ್ಬೇಕಾಗಿ ಜವಾಬ್ದಾರಿ ಜೊಲ್ಲೆ ಅವ್ರದ್ದು ಅಂತ. ಮತ್ತು ಜೊಲ್ಲೆ ಅವ್ರದ್ದು ಈಗ ಆರಾಮದಲ್ಲಿ ಬಂದಿದ್ದಾರೆ. ನಿಶ್ಚಿತವಾಗಿ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋದೆಲ್ಲ ಭರವಸೆ ಇಡೋಣ. ಯಾಕಂದರೆ ಅಲ್ಲಿಯ ಮತದಾರರು
ಅಲ್ಲಿಯ ಸೊಸೈಟಿ ಸಹಕಾರ ಸಂಘಗಳು ಎಲ್ಲರೂ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಅವು ಎಲೆಕ್ಷನ್ ಹೆಂಗಾದ್ರು ಏನಾದ್ರು ಇಲ್ಲಿ ಮುಖ್ಯ ಅಲ್ಲ. ಇನ್ನು ಮೇಲೆ ನಮ್ಗೆ ಏನಪ್ಪ ಅಂತಂದ್ರೆ DCC ಬ್ಯಾಂಕ್ ಕಾಮಧೇನು, ಅದು ಕಾಮಧೇನು ಇರಬೇಕು, ಉಳಿಬೇಕು ಅನ್ನೋದಷ್ಟೇ ಎಲ್ಲರದ್ದು ಆಸೆ. ಮತ್ತು ಸಾಲ ತೊಗೊಳ್ಳಿ, ಎಲ್ಲರೂ ಏನು ಬೇಡ ಅಂತಲ್ಲ, ಸಾಲ ತೊಗೊಳ್ಳಿ, ತಮ್ಮ ಇಂಡಸ್ಟ್ರಿಯಲ್ ಬೆಳೆಸ್ಕೊಳ್ಳಿ, ಮತ್ತೊಂದು ಮಾಡಿ, ಆದ್ರೆ ಮೇನ್ ಯಾರಿಗೆ ಬಂದು ರೈತರು ಕೊಡಲಿ ಅನ್ನೋದು. ಈಗಾಗಲೇ ಚುನಪ್ಪನವರು ಹೇಳಿದಾರೆ, 1 ಎಕರೆಗೆ ಬಂದು 40,000 ರೂಪಾಯಿ ಕೊಡ್ತಾರಪ್ಪ ಇವರು ಅಂತೇಳಿ. 1 ಎಕರೆಗೆ 1 ಲಕ್ಷ ಕೊಡಬೇಕು ಅಂತ ಡಿಮಾಂಡು ಇಟ್ಟಿದ್ದಾರೆ. ಏನು ತಪ್ಪಲ್ಲ, ಕೊಡಬೇಕು, ಭೂಮಿ ಇರ್ತದೆ, ಜಮೀನು ಇರ್ತದೆ. 1 ಎಕರೆಗೆ 1 ಲಕ್ಷ ಕೊಡೋದು ಏನು ತಪ್ಪದ? ಯಾಕಂದ್ರೆ ಇವತ್ತು 1 ಎಕರೆ ನೀರಾವರಿ ಭೂಮಿಗಳು ಇವತ್ತು ನೀವು ಕೊಟ್ಟರೆ ಕಬ್ಬಿಗೆ ಕೊಡ್ತೀರಿ, ಮತ್ತೊಂದು ಕೊಡಿದ್ರೆ ಮತ್ತೊಂದು ಬೆಳೆಗೆ ಏನು ಕೊಡಕ್ಕೆ ಹೋಗುದಿಲ್ಲ, ಕಬ್ಬಿಗೆ ಹೆಚ್ಚು ಕೊಡ್ತೀರಿ. ಕಬ್ಬಿ ಕೊಡೋದಪ್ಪ ಅಂತಂದ್ರೆ ಕಬ್ಬು ಬೆಳೆಯುವಂಥ ಭೂಮಿ ಹೆಂಗೆ ನೀರಾವರಿ ಭೂಮಿ ಇರ್ತದೆ. ಮಿನಿಮಮ್ ನಿಮ್ಗೆ 8-10 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತಾ ಇರುತ್ತೆ. ಅದಕ್ಕೆ 1 ಲಕ್ಷ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ಸಹಜವಾದ ಒಂದು ವಾದ ಅವ್ರದ್ದಾದ್ರು. ಮತ್ತು ನೀವು ಒಬ್ಬ ಯಾರಿಗೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೂ ಯಾರಿಗೂ ಪ್ರೈವೇಟ್ದವ್ರಿಗೆ 12 ಕೋಟಿ 12 ಎಕರೆ ಕೊಟ್ಟಾಗ ಇಲ್ಲಿ 1 ಎಕರೆಗೆ 1 ಲಕ್ಷ ಕೊಡೋಕ್ಕಾಗೋದಿಲ್ಲ ಅನ್ನೋದು ಚುನಪ್ಪನವರು ಒಂದು ತರ್ಕ. ಅದು ಸರಿಯಾಗದ. ಮತ್ತು ಅವ್ರು ಕೊಡದೇ ಇದ್ದರೆ ನಾವು ನಿಮ್ಮ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಅವ್ರು ಧ್ವನಿನೂ ಹೇಳ್ತಾ ಇದ್ದಾರೆ. ಇಲ್ಲ ಇವರೆಲ್ಲ ಮಾಡುತ್ತಿರುವುದು ಇಲ್ಲಪ್ಪ ಹೊಸದಾಗಿ ಬಂದದಪ್ಪ ಜಾರಕಿಹೊಳಿ ಕೈ ಸಿಕ್ಕದ ಅನ್ನೋ ಕಾರಣಕ್ಕೆ ಇವ್ರಿಗೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರೋ ಹೇಳಿಲ್ಲ ಸೊಸೈಟಿ. ಇವತ್ತು ಜಾರಕಿಹೊಳಿ ಇರ್ತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ, ಇನ್ನೊಂದು ಮಗದು ಮತ್ತೊಬ್ಬರು ಇರ್ತಾರೆ, ಕಾಲ ಬದಲಾವಣೆ ಆಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಹೋಗಲಿ, ಅದು ಕರೆಕ್ಟ್ ಡಾಕ್ಯುಮೆಂಟ್ ಇಟ್ಟುಕೊಂಡು ಆ ಲೋನ್ ಕೊಡೋ ಒಂದು ಏನು ಹಂತ ಅದಲ್ಲ, ಅದು ಲೋನ ಅದಕ್ಕೆ ತಕ್ಕಂಥ ಶ್ಯೂರಿಟಿಗಳನ್ನು, ಕೊಲ್ಯಾಟರಲ್ಗಳನ್ನು ಇಟ್ಕೊಂಡು ಕೊಡೋದು ಯೋಗ್ಯ ಅನ್ನೋದು ಒಂದು ಸಾಮಾನ್ಯವಾಗಿ ಎಲ್ಲರ ತರ್ಕ. ಯಾಕಂದ್ರೆ ಇದು ರಿಸಲ್ಟ್ ಮತ್ತು ನಾಳೆ ರಾಜ್ಯ ರಾಣಿ ಚೆನ್ನಮ್ಮಂದು ಮತ್ತೆ ಅವ್ರು ಸೊಸೈಟಿದಂಗೆ ಆಗಬಾರ್ದು, ಈಗ ಲಾಭದಲ್ಲಿದೆ, ಇದು ಬೆಳಿಬೇಕು ಅನ್ನೋದು ಒಂದು ಸದಾಭಿಪ್ರಾಯ. ಇದರಲ್ಲೇ ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಅನಿಸ್ತದೆ, ಏನೋ ಬಂದು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ. ವಿಶ್ವಾಸ ಅವಿಶ್ವಾಸ ಪ್ರಶ್ನೆ ಇಲ್ಲ, ವಿಶ್ವಾಸನ ಅದು ಇದೆ. ವಿಶ್ವಾಸದಲ್ಲೇ ಇವತ್ತು ನಿಮಗೆ ಅಲ್ಲಿಯ ಎಲ್ಲ ಮೆಂಬರ್ಗಳು ಆರಿಸಿ ಕಳಿಸಿದ್ದಾರೆ. ಅದೇ ಕಾಲಕ್ಕೆ ನಿಮಗೆ ಕೈ ಅಧಿಕಾರ ಕೊಟ್ಟಿದ್ದಾರೆ. ಇದು ಪತ್ತು ಕೊಡುವ ಸಹಿತ ನಿಜವಾಗಿ ಯಾರ್ದು ಏನು ಯೋಗ್ಯ ಯಾರಿಗಿದೆ ಅವ್ರಿಗೆ ಕೊಡುವಂಥದ್ದು, ಮತ್ತು ನಮ್ಮ ವಿರೋಧಿಗಳಿಗೆ ಕೊಡಬಾರ್ದು ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಅದು ಆಗಬಾರ್ದಲ್ಲ. ಯಾಕಂದ್ರೆ ಇಲ್ಲಿ ಮುಖ್ಯ ಪತ್ತುಗಳಂದ್ರೆ ಯಾರ್ದು? ರೈತರು. ರೈತರಿಗೆ ಇಲ್ಲಿ ಸಾಲ ಸಿಗಬೇಕು, ಅವ್ರ ಬದುಕು ಅದು ಶೂನ್ಯ ಬಡ್ಡಿದ್ರಿಂದ ಆಯ್ತಪ್ಪ, ಇನ್ನೂ ಬದುಕು ಅವ್ರನ್ನ ಒಂದಿಷ್ಟು ಸುರಳಿತವಾಗಿ ಹೋಗೋದಕ್ಕೂ ಸಹಾಯ ಆಗ್ತದೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇವತ್ತಿದ್ದಂಥ ಅನೇಕ ಪ್ರಶ್ನೆಗಳಿಗೆ ನಮ್ಮ DCC ಬ್ಯಾಂಕಿನ ಜೊಲ್ಲೆಯವರು ಸಮರ್ಪಕ ಉತ್ತರ ಇವತ್ತಿನ ಕೊಡಬಲ್ಲರು. ಮತ್ತು ಕೊಡೋಕ್ಕಿಂತ ಉತ್ತರ ಕೊಡೋಕ್ಕಿಂತ ಮುಖ್ಯ ಏನಪ್ಪ ಅಂತಂದ್ರೆ ಸೊಸೈಟಿ ಈಗಾಗಲೇ ಅವರು ಅಂದ್ಕೊಂಡಂಗೆ ಈಗಾಗಲೇ ಪಾಲ್ಚಂದ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಇವತ್ತು 7,000 ಕೋಟಿ ರೂಪಾಯಿ ಇದ್ದು ಮುಂದಿನ 5 ವರ್ಷಗಳಲ್ಲೇ ನಾವು ಅದನ್ನು ಡಬಲ್ ಅಥವಾ ಟ್ರಿಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟ್ರಿಬಲ್ ಏನು ಬೇಕಾಗಿಲ್ಲ, ಡಬಲ್ ಆದರೂ ಸಾಕು, ಬೆಳೀಲಿ. ಆದರೆ ಅದೇ ಕಾಲಕ್ಕೆ ರೈತರು ಉಳಿಯುವಂಥ, ರೈತರ ಬೆಳೆಗಳಿಗೆ ಅನುಕೂಲ ಆಗುವಂಥ ಸಾಲಗಳು ಹೆಚ್ಚು ಸಿಗಲಿ ಅನ್ನೋದು ಸಹಿತ ಇಲ್ಲಿ ನಮ್ಮೆಲ್ಲರ ಒತ್ತಡನೂ ಅದಾಗಿದೆ. ಯಾಕಂದ್ರೆ ರೈತ ಉಳಿಬೇಕಾಗ್ಯದ. ಯಾಕೆ ಇದು ನೋಡಿ ನೀವು ಬೇಕಾದ್ರೆ ಹಿಸ್ಟ್ರಿ ತೆಗೆದ ರೈತರು ಸಾಲ ತಗೋತಾರೆ ಪಾಪ. ಆದ್ರೆ ಸಾಲ ಬರೀ ಬಡ್ಡಿ ತುಂಬೋದಕ್ಕೆ ವರ್ಷದ ಮೇಲೆ ತೊಗೊಂಡಿರ್ತಾರೆ. ವರ್ಷದ ಆಧಾರ ಮೇಲೆ ಸೊಸೈಟಿಗಳಲ್ಲ 1 ವರ್ಷ ಆದ್ಮೇಲೆ ಮತ್ತೆ ಪಾಪ ಅವ್ರ ಪರಿಸ್ಥಿತಿ ಹೇಗಿರ್ತದಂದ್ರೆ ಮತ್ತೆ ಎಲ್ಲಿದ್ರು ಸಾಲದ ದುಡ್ಡು ತರೋದು, ಬಡ್ಡಿ ತುಂಬೋದು, ಮತ್ತೆ ಸಾಲ ಮತ್ತೆ ಮಾಡ್ಕೊಂಡು ಮತ್ತೆ ಸಾಲ ಅಷ್ಟೇ ಉಳಿದು ಬಡ್ಡಿ ಕೊಡೋದು ಹೋಗುವಂಥದ್ದು. ಯಾವಾಗ ನಮ್ಮ ರೈತರು ತಮ್ಮ ಕಾಲ ಮತ ನಿಲ್ಲುವಂಥದ್ದು ಆಗಬೇಕು. ಅದಕ್ಕೆ ನಾನು ಮೇಲೆ ಈ ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ದೀನಿ ಆ ದಿಶೆಯಲ್ಲಿ. ನೀವು ನಮ್ಮ ರೈತ ಅವನ ಬೆಳೆಗೆ ಬೆಂಬಲ ಬೆಲೆ ಅನ್ನೋಕ್ಕಿಂತಲೂ ಬೆಳೆಗೆ ಬೆಲೆ ಸಿಗಬೇಕಾಯ್ತದೆ, ಅವ ತನ್ನ ಬೆಳೆಯನ್ನು ರಕ್ಷಣೆ ಮಾಡಿಡ್ಕೋಬೇಕಾಗ್ತದೆ. ಯಾಕಂದ್ರೆ ರಾಶಿಯ ಸಂದರ್ಭದಲ್ಲಿ ಡೌನ್ ಆಗಿರ್ತದೆ. ನಿಮಗೆ ಗೊತ್ತಿದ್ದು ಮಾತದ ಮಾರ್ಕೆಟ್ ಯಾವ ರೀತಿಯಾಗಿ ವರ್ತನೆ ಮಾಡ್ತದೆ ಅಂತೇಳಿ. ಹೆಚ್ಚು ಮಾಲ್ ಬಂದಾಗ ಏಕದಮ್ ರೇಟ್ ಡೌನ್ ಆಗ್ತದೆ. ಒಂದು ಸ್ವಲ್ಪ ದಿವಸ ಆಗೋದು ಮತ್ತೆ ಆ್ಯಸ್ ಯೂಸ್ವಲ್ ಉಳಿತದೆ. ಅದು ಉಳಿಸುವಾಗ ಪ್ರತಿ ನಮ್ಮ PKPSಗಳಿಗೆ ಗೋಡೌನ್ಗಳನ್ನ ಅಥವಾ ಪ್ರತಿ ಗ್ರಾಮ ಪಂಚಾಯತ್ಗೆ ಗೋಡೌನ್, ಒಂದು ಹಳ್ಳಿಗೆ ಗೋಡೌನ್ಗಳನ್ನು ಯಾಕೆ ಮಾಡಿಕೊಡ್ಬಾರ್ದು? ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಯಾವುದೋ ಫ್ಯಾಕ್ಟ್ರಿಗೆ ಅಲ್ಲಿ ಕೊಡ್ತೀರಿ, ಅದು ಕೊಟ್ಟ ಸ್ವಲ್ಪ ಕಡಿಮೆ ಬಡ್ಡಿ ತುಂಡು ಅಲ್ಲೇ ಒಂದು ಏನು ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಿ ಯಾಕೆ ಮಾಡಬಾರ್ದು ಜೊಲ್ಲೆ ಅವರ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದನ್ನು ಈ ಹಿಂದೆ ನಾವು ರಮೇಶ್ ಕತ್ತಿ ಅವ್ರು ಇದು ಕೇಳಿದಾಗ ನಾವು 185 ಗೋಡೌನ್ ಮಾಡಿದ್ವಿ ಅಂತ ಅವ್ರು ಹೇಳಿದರು. ನೀವು ಪ್ರತಿ ಒಂದು PKPSಗೆ ಗೋಡೌನ್ ಯಾಕೆ ಮಾಡಬಾರ್ದು? ಕಾಳುಗಳ ಸಲುವಾಗಿ ಪ್ರತಿ ಹಳ್ಳಿಗೆ. ಯಾಕಂದ್ರೆ ರೈತ ಮಾರ್ಕೆಟ್ ತಂದು ಹಾಕೋದ್ರಲ್ಲೇ ಸಾರಿಗೆ ಖರ್ಚು ಬರ್ತದೆ, ಮತ್ತು ಅವ್ರಿಗೆ ಮಾರ್ಕೆಟ್ ಆ ಸಂದರ್ಭ ಸಿಗುವುದಿಲ್ಲ. ಅದನ್ನು ತನ್ನ ಮಾಲಂತ ಅಲ್ಲಿ ಬೆಳೆದಿದ್ದನ್ನು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಹಳ್ಳಿ ಮೇಲೆ ನೀವು ಸಾಲ ಕೊಟ್ಟಂಗೆ ಆಗ್ತದೆ. ಅಲ್ಲಿ ಅವ್ರು ಇಟ್ಕೊಂಡು ಅದಕ್ಕೊಂದು ಮಿನಿಮಮ್ ಬಡ್ಡಿ APMC ಅದು ಕೊಡ್ತಿರ್ತಾರೆ ಬಾಡಿಗೆ. ಆ ಬಾಡಿಗೆ ರೂಪದಲ್ಲಿ ಅದು ಬಡ್ಡಿ ರೂಪ ತೊಗೊಂಡು ಅದು ಮಿನಿಮಮ್ ಬಡ್ಡಿ ಮೇಲೆ ಕೊಟ್ಟರೆ ರೈತ
ತಾನು ಬೆಳೆದ ಬೆಳೆಯನ್ನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಬೆಲೆ ಬಂದಾಗ ಮಾರೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಯಾಕೆ ಪ್ರತಿಯೊಬ್ಬ ರೈತನ ಮನೆ ಚಿಕ್ಕದಿರ್ತದೆ. ಚಿಕ್ಕದಿದ್ದ ಕಾರಣಕ್ಕಾಗಿ ಆ ಚಿಕ್ಕ ಮನೆಯಲ್ಲಿ 10-20 ಕ್ವಿಂಟಲು ಮತ್ತಷ್ಟು ಬೆಳೆದಿರ್ತಾನೆ ಮನುಷ್ಯ. 4 ಎಕರೆ ಇತ್ತಪ್ಪ ಅಂದ್ರೆ ಕಡಿಮೆ ಒಂದು 15-20 ಕ್ವಿಂಟಲ್ ಬೆಳೀತದೆ. ಮನೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ತಿಂಗಳು 2 ತಿಂಗಳು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಗೋಡೌನ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ DCC ಬ್ಯಾಂಕ್ ಇವಾಗ ಕಾರ್ಖಾನೆಗೆ ಅಲ್ರಿ. ನೀವು ಶುಗರ್ ಫ್ಯಾಕ್ಟ್ರಿ ಅದು ಮೆಡಿಕಲ್ ಕಾಲೇಜ್ ಕ್ವಾಲಿಟಿ ಕೊಡೋಗಿದ್ರು ಇಲ್ಲಿ ಕೊಟ್ರೆ ರೈತಂದು ದುಡ್ಡು ಅದು ರೈತಗೆ ಹೋಗಿ ಮೂಡುತ್ತದ. ಜೊತೆಗೆ ನಿಮಗೆ ಏನಪ್ಪ ಅಂದ್ರೆ ನಬಾರ್ಡಿಂದ ಇನ್ನೊಂದು ದುಡ್ಡು ಸಹಿತ ನೀವು ತಗೊಳ್ಳಿಕ್ಕೆ ಅನುಕೂಲಗಳಿರ್ತಾವೆ. ಇವೆಲ್ಲ ಡಿಸ್ಕಷನ್ ಮಾಡಿ ಜೊಲ್ಲೆಯವರು ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಯಾಕೆ ಪ್ರತಿಯೊಂದು ಗ್ರಾಮಕ್ಕೆ ಗೋಡೌನ್ಗೆ ಸಾಲ ಕೊಟ್ಟೆ ಗೋಡೌನ್ ತಯಾರು ಮಾಡಿಸ್ಬಾರ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಇವತ್ತು ನಮ್ಮ ಅದಾನಿಯವ್ರಿಗೆ ಸಾಲ ಕೊಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್. ನೀವು DCC ಬ್ಯಾಂಕ್ ಸರ್ಕಾರ ತತ್ವದ ಮೇಲೆ ಅದು ರೈತರ ದುಡ್ಡು ರೈತರಿಗೆ ಗೋಡೌನ್ ಕೊಡೋದು ಯಾಕೆ ಕೊಡಬಾರ್ದಪ್ಪ? ಇದೊಂದು ಪ್ರಶ್ನೆ ನಮ್ಮದು. ಇದಕ್ಕೆ ನೀವೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇದು ಮಾಡಿದ್ರೆ ನಿಶ್ಚಿತವಾಗಿ ಅವ್ರು ಮಾರ್ಕೆಟ್ ಆಗ್ತದೆ. ಅಲ್ಲೇ ಮುಂದೆ ವ್ಯಾಪಾರ ಖರೀದಿ ಮಾಡ್ಕೊಂಡು ಹೋಗ್ತಾನೆ. ಮತ್ತು ಅದು ಆಯ್ತಪ್ಪ ಅಂದ್ರೆ ಅಲ್ಲಿ 4 ಮಂದಿ ಉದ್ಯೋಗ ಸಿಗ್ತದೆ ಅವು ಹಳ್ಳಿಯ ಯುವಕರಿಗೆ. ಮತ್ತು ಸಾರಿಗೆಯ ಖರ್ಚು ರೈತ ಉಳಿತದ. ಇದರಿಂದ ತನಕ ತಗೊಂಡು ಸಾಲ ಬಡ್ಡಿ ತೀರಿಸೋದಲ್ಲ, ಸಾಲ ತೀರಿಸುವಂಥ ವ್ಯವಸ್ಥೆ ನೀವು ನಿರ್ಮಾಣ ಮಾಡಿದ್ರೆ ಆ ಕೀರ್ತಿ ನಿಮಗೆ ಬರ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ನೀವು ಹೇಳ್ತೀರಿ ಜೊಲ್ಲೆ ಅವರ ಸರಿ ತಪ್ಪು ಸರಿ ತಪ್ಪು ಅಂತ ತಪ್ಪು ಏನಂತಾರೆ ಆದ್ರೆ ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.